ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆತನೇ ಕಾರ್ ಡ್ರೈವ್ ಮಾಡ್ತಾ ದೊಡ್ಡ ಗೇಟ್ ಮುಂದೆ ಬಂದಾಗ ಇಬ್ರು ಸೆಕ್ಯೂರಿಟಿಗಳು ಗೇಟ್ ತೆರೆದು ನಮಸ್ತೆ ಸರ್ ಎಂದ್ರು. ಅವ್ರ ಕಡೆ ತಲೆ ಆಡಿಸಿ ಒಳಗಡೆ ಗಾಡಿ ಸಾಗಿಸಿದ. ನಂತರ ಸುಮಾರು 10-15 ಕಾರ್ಗಳಿದ್ದ ಜಾಗದಲ್ಲಿ ಈ ಕಾರು ನಿಲ್ಲಿಸ್ತಾ ದೊಡ್ಡಗಾಗಿ ಬ್ರೇಕ್ ಹಾಕ್ತ. ತಕ್ಷಣ ಏನು ಆಲೋಚನೆ ಮಾಡ್ತಿದ್ಲೋ ಅದರಿಂದ ಹೊರಬಂದು ಗಾಬರಿ ಆದ್ಲು ಮೌಲ್ಯ. ತಕ್ಷಣ ಇಬ್ರು ಆಳುಗಳು ಓಡ್ ಬಂದ್ರು. ಆತ ಕಾರ್ ಇಳಿಯೋದೇ ನೋಡ್ತಿದ್ರು. ತನ್ನ ಕಾರಿಂದ ಹಿಡಿದು ಡೋರ್ ಹಾಕಿ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಬ್ಯಾಗ್ ಅವ್ರ ಕೈ ಕೊಟ್ಟು ರೂಮಲ್ಲಿಡು ಎಂದ. ಆಯ್ತು ಸರ್ ಎಂದು ಹೋದ ಓರ್ವ. ಇನ್ನೊಬ್ಬ ಅವಳ ಕಾರ್ ಡೋರ್ ತೆರೆಯುವಾಗ ಮಾದ ಡೋರ್ ತೆಗಿ ಅಂತ ನಾನು ಹೇಳದ್ನ ಎಂದು ಗದರಿದ. ಇಲ್ಲ ಎನ್ನುವ ಹಾಗೆ ತಲೆ ತಗ್ಗಿಸಿದ ಕೆಲಸದವ. ಹೇಳ್ದಷ್ಟು ಮಾಡೋದಕ್ಕೆ ನಿನ್ಗೆ ಸಂಬಳ ಕೊಡುದು ಅಂತ ನೆನ್ಪಿರ್ಲಿ ಎಂದ. ಆಯ್ತೆನ್ನುವ ಹಾಗೆ ಆತ ದೂರ ನಿಂತನು. ಈ ಹಿಂದೆ ಅದೇ ವಿಲ್ಲಾಗೆ ಬರುವಾಗ ಅವಳ ಮೊಗದಲ್ಲಿದ್ದ ಖುಷಿ ಸಡಗರ ಸಂಭ್ರಮವನ್ನು ನೆನೆದವಳಿಗೆ ವಾಸ್ತವ ನೆನಪಾಗಿ ಕಣ್ಣು ತುಂಬಿತ್ತು. ಅವಳ ಮನಸ್ಸು ಮೌಲ್ಯ ನೀನು ಈ ಸಮಯದಲ್ಲಿ ಸೇರಬಹುದೇ ಅವನ ಸುಡುವ ಹೃದಯವ ಎಂದು ಪ್ರಶ್ನಿಸಿತ್ತು. ಒಂದೊಮ್ಮೆ ಅವನ ಸುಡುವ ಮೊಗ ನೋಡಿ ಮತ್ತೊಮ್ಮೆ ತನ್ನೆದುರಿಗೆ ಕಾಣ್ತಿದ್ದ ವರ್ಧನ್ ಬಿಲ್ಲಾ ಕಡೆ ನೋಡ್ತಾ ನಾನು ವೃಷಭ್ ವರ್ಧನ್ ಹೆಂಡತಿ ಮಿಸಸ್ ವೃಷಭ್ ವರ್ಧನ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅದೇನೋ ಗೊತ್ತಿದೆ. ನನ್ನ ಗಂಡ ವೃಷಭ್ ಅನ್ನೋದ್ರಲ್ಲಿ ಏನೋ ಹೆಮ್ಮೆ ಇದೆ. ಆದರೆ ಅವನೊಟ್ಟಿಗೆ ಹೆಂಡತಿಯಾಗಿ ಬಾಳ್ವೆ ಮಾಡೋ ಸೌಭಾಗ್ಯ ಸದ್ಯಕ್ಕೆ ನನ್ನಿಂದ ದೂರ ಆಗಿದೆ. ಆದರೂ ಋತಿಗೆಡದೆ ನನ್ನ ಸ್ಥಾನವನ್ನು ಗಿಟ್ಟಿಸ್ಕೊಳ್ತೀನಿ. ನನ್ನ ವೃಷಿನ ನಾನು ಗೆದ್ದು ವೃಷಭ್ ಮನಸ್ಸಿಗೆ ಸೇರ್ತೀನಿ. ಪ್ರೀತಿ ಮುಂದೆ ಎಂಥ ಸುಡುವ ಹೃದಯವನ್ನಾದರೂ ಸೇರಬಹುದು ಅಂತ ಪ್ರೂವ್ ಮಾಡ್ತೀನಿ ಎಂದು ನಿರ್ಧರಿಸಿದ ಹಾಗೆ ಉಸಿರು ಹೊರದಬ್ಬುವಾಗ ನಾನಿನ್ನ ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಯ್ತಿದ್ದೀರಾ ಮೌಲ್ಯ ಮೇಡಮ್? ಆ ಕನ್ಸಲ್ಲ ಇಟ್ಕೋಬೇಡ. ಇನ್ಯಾವತ್ತೂ ವೃಷಭ್ ನಿನ್ನ ಕೈ ಹಿಡಿದು ಜೊತೆ ನಿಲ್ಲಲ್ಲ ಎಂದು ಉಪ್ಪು ಮೇಲಾರಿಸಿ ಅಲ್ಲಿಂದ ಹೆಜ್ಜೆಯಾಗ್ತಾ ಮನೆಯ ಕಡೆಗೆ ಸಾಗಿದ. ನಂಗೆ ಗೊತ್ತು ವೃಷಭ್, ನಾನು ಮಾಡಿರೋ ತಪ್ಪಿಗೆ ನಾನು ಆಡಿರೋ ಮಾತುಗಳಿಂದ ನಿಮ್ಮ ಹೃದಯ ಬಂಡೆ ಆಗಿದೆ. ಆದರೆ ಆ ಬಂಡೆಗೂ ಮೀರಿ ನಿಮ್ಮ ಮನಸ್ಸು ನನ್ನ ಪ್ರೀತಿಸುತ್ತೆ ಅಂತ ನಂಗೆ ಗೊತ್ತು ವೃಷಭ್ ಎಂದುಕೊಂಡು ಅವನೊಟ್ಟಿಗೆ ಹೆಜ್ಜೆಯಾಗಲು ಆಗುತ್ತಿಲ್ಲವೆಂದು ಬೇಸರಪಟ್ಲು. ಉರಿಯುವ ಸೂರ್ಯನ ತಾಪ ತಡೆಯಲೆಂದು ಗಿಡಗಳಿಗೆ ನೀರಾಕಿದ್ರು. ಹಾಗೆ ಕಾಂಪೌಂಡ್ಗೂ ಆ ನೀರು ಹರಡಿತ್ತು. ಭೂಮಿ ತಾಯಿ ತಣ್ಣಗಿರಲೆಂದು ಹರಡಿತ್ತೋ ಇಲ್ಲ ಆ ನೀರಿನ ಮೇಲೆ ವೃಷಭ್ ಬೂಟ್ಸ್ ಹೆಜ್ಜೆಯ ಗುರುತು ಬೀಳಲಿ ಎಂದು ಹರಡಿತ್ತು. ಅದನ್ನು ಕಂಡು ಮೌಲ್ಯ ಮೊಗದಲ್ಲಿ ನಗುವೊಂದು ಮೂಡಿತ್ತು. ನಿಮ್ಮ ಜೊತೆಗೆ ಹೆಜ್ಜೆ ಹಾಕಕ್ಕಾಗದೆ ಇರಬಹುದು. ಈಗ ನೀವು ಹುಟ್ಟಿರೋ ಹೆಜ್ಜೆಯ ಪಕ್ಕದಲ್ಲಿ ನಾನು ಹೆಜ್ಜೆ ಇಡುವ ಅವಕಾಶ ಈಗಲೂ ಸಿಕ್ಕಿದೆ ವೃಷಿ ಎಂದು ಕಣ್ಣೀರು ಒರೆಸಿಕೊಂಡು ಅವನ ಬೂಟ್ಸ್ ಹೆಜ್ಜೆ ಗುರುತಿನ ಪಕ್ಕವೇ ಇವಳು ಹೆಜ್ಜೆ ಸಾಗಿಸಿದ್ಲು. ಈಗದು ಅವರಿಬ್ಬರು ಅಕ್ಕಪಕ್ಕವೇ ಜೊತೆಯಾಗಿ ಹೆಜ್ಜೆ ಇಟ್ಟಂತೆ ಕಂಡವು. ಅದನ್ನು ಅಲ್ಲೇ ಇದ್ದ ಮಾದ ನೋಡಿ ಮೇಡಮ್ಗೆ ಸರ್ ಜೊತೆಗೆ ಹೆಜ್ಜೆ ಹಾಕೋ ಬೈಕೆ ಇತ್ತೇನು, ಸಾರು ಒಪ್ಪಿಲ್ಲ, ಅದಕ್ಕೆ ಅವ್ರ ಹೆಜ್ಜೆಯ ಗುರುತಿನ ಜೊತೆಗೆ ಮೇಡಮ್ ಹೋಗ್ತಿದ್ದಾರೆ, ಎಷ್ಟು ಪ್ರೀತಿ ಎಂದ್ಕೊಂಡ. ಅದೇನಾದರೂ ಋಷಿ ಕಿವಿಗೆ ಬಿದ್ದರೆ ಅನ್ನೋ ಭಯದಲ್ಲಿ ಕೇವಲ ಮನಸ್ಸಲ್ಲಷ್ಟೇ ಹೇಳ್ಕೊಂಡಿದ್ದ. ಇನ್ನು ಆಕೆ ಹೊಸ್ತಿಲ ಬಳಿ ಬರೋ ಮುನ್ನವೇ ಆತ ಒಳಗಡೆ ಮುನ್ನುಗ್ಗುತ್ತಾ ವೇದಿಕಾ ಎಂದು ಗಡಸು ಧ್ವನಿಯಲ್ಲಿ ಕೆಲಸದ ಹುಡುಗಿಯನ್ನ ಕರೆದ. ಆಕೆ ಬಂದೆ ಅಣ್ಣ ಎನ್ನುತ್ತಾ ಓಡೋಡಿ ಬಂದು ನೀರು ಕೊಟ್ಲು. ಗಟ್ಟಗಟ್ಟನೆ ಕುಡಿದು ಬಾಗಿಲತ್ತ ಕಣ್ಣಾರಿಸಿದ. ಹೊಸ್ತಿಲ ಬಳಿ ನಿಂತು ಆ ಮನೆಗೆ ಆಕೆ ಮೊದಲ ಬಾರಿ ಸೇರಿದ್ದು ನೆನೆಯುತ್ತಾ ನಿಂತ್ಬಿಟ್ಟಿದ್ಲು ಮೌಲ್ಯ. ಅವಳನ್ನ ಚೂಪು ನೋಟದಲ್ಲಿ ನೋಡ್ತಾ ಮೌಲ್ಯ ಮೇಡಮ್, ತಮಗೆ ಯಾರು ಆರತಿ ಮಾಡೋದಿಲ್ಲ, ಪಾದಾರ್ಪಣೆ ಮಾಡಬಹುದು ಎಂದು ಆವಾಜ್ ಹಾಕದ. ಹಾಗೆ ಎಚ್ಚೆತ್ತುಕೊಂಡವಳು ಮನ ತುಂಬಿ ಬರ್ತಿದ್ದ ನೋವನ್ನು ನುಂಗಿ ಬಲಗಾಲಿಟ್ಟು ಮನೆ ಸೇರ್ತಾಳೆ. ಅವಳನ್ನು ನೋಡಿ ವೇದಿಕಾ ತೆಳ್ಳನೆ ನಗು ನೀಡಿ ಅದ್ಕೆ ಹೇಗಿದ್ದೀರಾ, ಈಗ ಆರೋಗ್ಯವಾಗಿದ್ದೀರಾ, ನೀರು ತಗೊಳ್ಳಿ ಎಂದು ಗ್ಲಾಸ್ ಅವಳ ಕಡೆಗೆ ತಿರುಗಿಸ್ಬೇಕು. ವೇದಿಕಾ ಅವಳು ಕೇಳಿದ್ಲ ನೀನು ಕೊಡು ಅಂತ ನೀರನ್ನ ಎಂದು ಆವಾಜ್ ಹಾಕ್ತ. ಇಲ್ಲ ಎನ್ನುವ ಹಾಗೆ ತಲೆ ಆಡಿಸಿ ದೂರ ನಿಂತಳು. ನಂತರ ಮೌಲ್ಯ ಸುತ್ತ ಹೆಜ್ಜೆ ಹಾಕಲು ಆರಂಭಿಸುತ್ತಾ ವೇದಿಕಾ ಮನೆಯಲ್ಲಿರೋ ಎಲ್ಲ ಕೆಲಸದವರನ್ನ ಕರೆಸು ರೈಟ್ ನಾವು ಎಂದ. ಹೇಳಿದ್ದು ವೇದಿಕಾಗಾದ್ರೂ ನೋಟ ಮೌಲ್ಯ ಮೇಲೆ ಇತ್ತು. ಆಯ್ತು ಅಣ್ಣ ಎಂದು ಹೋದಳು ಆ ಹುಡುಗಿ. ವೇದಿಕಾ ಅನಾಥ ಹುಡುಗಿ. ಅಪ್ಪ ಇದ್ದ, ಆದರೆ ಕುಡುಕ ಆಗಿದ್ದ ಕಾರಣ ಎಲ್ಲೋ ರಸ್ತೆ ಮಧ್ಯೆ ಬಿದ್ದು ಸತ್ತಿದ್ದ. ಆಗಿಂದ ಅವಳನ್ನು ವೃಷಭ್ ಮನೆಯವರು ತಮ್ಮ ಮನೆಯಲ್ಲೇ ನೋಡ್ಕೊಳ್ತಿದ್ದಾರೆ. ಓದು ಅವಳಿಗೆ ತಲೆಗೆ ಹತ್ತಲಿಲ್ಲ ಎಂದು ಅಡುಗೆ ಕಡೆಗೆ ಆಸಕ್ತಿ ತೋರುತ್ತಾ ಬೆಳೆದ ಹುಡುಗಿ ಅವಳು. ನಿಯತಿಗೆ ಮತ್ತೊಂದು ಹೆಸರು. ಮದುವೆ ವಯಸ್ಸಿಗೆ ಬಂದಿರೋ ಮುದ್ದಾಗಿರೋ ಹುಡುಗಿ. ಇನ್ನು ಮಾತು ಬಾರದ ಮೂಗಿ ಹಾಗೆ ನಿಂತಿದ್ದ ಮೌಲ್ಯ ಕಿವಿಯಲ್ಲಿ ಯಾಕೆ ಬೇಬಿ ಸಿಕ್ಕಾಪಟ್ಟೆ ಸೈಲೆಂಟ್ ಆದಂಗಿದ್ಯಾ, ಹೆದರಿಕೆನ ಇಲ್ಲ ಮಾತು ಮರ್ತೋಗಿದ್ಯಾ ಎಂದು ವ್ಯಂಗ್ಯದ ನುಡಿ ಆಡುವಾಗ ಇಲ್ಲ ವೃಷಿ, ನೀವೆಲ್ಲ ಹೇಳಿ ಮುಗಿಸ್ಲಿ ಅಂತ ಕಾಯ್ತಿದ್ದೀನಿ. ನೀವು ಮಾತಾಡುವಾಗ ಅಡ್ಡ ಮಾತಾಡುವವರನ್ನ ಕಂಡ್ರೆ ನಿಮ್ಗಾಗಲ್ಲ ಅಂತ ಗೊತ್ತು ನನಗೆ ಎಂದಳು ನಗುತ್ತಾ ಮೌಲ್ಯ. ತಾನೆಷ್ಟೇ ಸಿಡುಕು ಹೆದರಿಸುವ ಹಾಗೆ ನುಡಿದ್ರೂ ಅವಳ ಧೈರ್ಯ ಬಿಡದ ಮಾತುಗಳಿಗೆ ಮನಸ್ಸಲ್ಲೇ ಮೆಚ್ಚುಗೆ ನೀಡಿದ್ದ ವೃಷಭ್. ಹೌದಾ,
ವೆರಿ ಗುಡ್. ನೋಡೋಣ ತಾಳ್ಮೆ ಎಲ್ಲಿವರೆಗೋ ಎಂದು ಮಾತಾಡುವಾಗಲೇ ಸುಮಾರು 15 ರಿಂದ 18 ಜನ ಕೆಲಸದವರು ಅವನ ಮುಂದಿದ್ರು. ವೇದಿಕಾ ಎಲ್ಲರನ್ನೂ ಅಲ್ಲಿ ಸೇರಿಸಿದ್ಲು. ಎಲ್ಲರೂ ತಮ್ಮ ಯಜಮಾನನ ಆದೇಶಕ್ಕಾಗಿ ಕಾದು ನಿಂತಿದ್ರು. ಎಲ್ಲರನ್ನ ಗುರಾಯಿಸಿದವನು, ನೀವೆಲ್ಲ ಒಂದು ವಾರ ರಜೆ ತಗೊಳ್ಳಿ, ರೆಸ್ಟ್ ಮಾಡಿ. ನಿಮ್ಮ ಅಕೌಂಟ್ಗೆ ಆ ವಾರದ ಸ್ಯಾಲ್ರಿ ಕಟ್ ಆಗದೆ ಫುಲ್ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಔಟ್ ಎಂದ. ಯಾಕೆ ಏನು ಎಂದು ಯಾರು ಪ್ರಶ್ನೆ ಮಾಡುವ ಧೈರ್ಯ ಮಾಡ್ತಾರೆ? ಅಲ್ಲಿಂದ ಕಾಲ್ಕಿತ್ರು. ಆದರೆ ವೇದಿಕಾ ಮಾತ್ರ, ಅಣ್ಣ ನಾನೆಲ್ಲಿಗೆ ಹೋಗ್ಲಿ, ಅವ್ರಿಗೆಲ್ಲ ಮನೆ ಇದೆ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇದ್ದಾರೆ, ನನ್ಗ್ಯಾರು ಇಲ್ಲ ಅಲ್ವಾ ಅಣ್ಣ ಎಂದು ನಾಜೂಕಾಗಿ ಕೇಳಿದಾಗ, ನಿನಗೆ ಹೋಗು ಅಂತ ಯಾರು ಹೇಳಿದ್ರು? ಇಲ್ಲಿ ಹೊಸ ಕೆಲಸಗಾತಿ ಜಾಯ್ನ್ ಆಗ್ತಿದ್ದಾರೆ, ಅವರನ್ನು ಮಾನಿಟರ್ ಮಾಡಿ ರಿಪೋರ್ಟ್ ಮಾಡೋದೇ ನಿನ್ನ ಕೆಲಸ ಎಂದ ಮೌಲ್ಯ ಕಡೆ ನೋಡ್ತಾ ಸೊಟ್ಟ ಮೂತಿಯಲ್ಲಿ ನಗುತ್ತಾ. ಅಣ್ಣ, ಬರೋ ಹೆಂಗಸಿಗೆ ಇಡೀ ಮನೆ ಹೊರಗಡೆ ಗಾರ್ಡನ್ನ, ಫುಲ್ ಹತ್ತಿರ ಪಾರ್ಕ್ನ ಏರಿಯಾ ಮತ್ತು ಮನೆಗಾಗಿರೋ 10 ರೂಮು, ದೇವ್ರ ಮನೆ, ಗೆಸ್ಟ್ ಹೌಸ್ ಎಲ್ಲವೂ ನೋಡಿಕೊಂಡು ಅಡುಗೆ ಕೆಲಸ ಮಾಡೋದು ಕಷ್ಟ ಅಲ್ವಾ ಅಣ್ಣ ಎಂದು ಸಹಜವಾಗಿ ಅನಿಸಿದ್ದು ನುಡಿದ್ಲು ವೇದಿಕಾ. ಅದನ್ನು ಡಿಸೈಡ್ ಮಾಡೋದು ನಾನು, ನೀ ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು ಎಂದು ಗದರಿ ಅವಳ ಮಾತಿಗೆ ಕಡಿವಾಣ ಹಾಕಿದ್ದ ವೃಷಭ್. ಆಕೆ ತಲೆ ತಗ್ಸಿದ್ಲು. ಮೌಲ್ಯ ಮೇಡಮ್ ಎಲ್ಲರಂತಲ್ಲ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ವುಮೆನ್, ಶಿ ಕ್ಯಾನ್ ಡೂ ಎನಿಥಿಂಗ್ ಎನಿವೇರ್ ಎಂದವನ ಮಾತು ವೇದಿಕಾಗೆ ಅಚ್ಚರಿ ತರಿಸಿತ್ತು. ಮನೆಯೊಡತಿ ಮನೆ ಕೆಲಸದವಳಾಗಿ ಕೆಲಸ ಮಾಡುವುದಾ ಎಂದು. ಅಲ್ವಾ ಬೇಬಿ ಎಂದು ಮೌಲ್ಯ ಕಿವಿಯಲ್ಲಿ ಪಿಸುಗುಟ್ಟಿದ. ಆಕೆ ತಲೆ ಆಡಿಸಿದ್ಲು. ಅವಳ ಉತ್ತರಕ್ಕೆ ಜೋರಾಗಿ ನಕ್ಕವನು, ಗೊತ್ತಾಯ್ತಾ ವೇದಿಕಾ, ನೀನು ಜಸ್ಟ್ ಮಾನಿಟರ್ ಮಾಡಬೇಕು, ಕೆಲಸ ಅಲ್ಲ. ಒಂದು ವೇಳೆ ನೀನು ಮಾಡೋದು ಕಾಣಿಸಿದ್ರೆ ನಿನ್ನ ಆ ಕ್ಷಣವೇ ಈಚೆ ಹಾಕ್ತೀನಿ ಎಂದ. ಇಲ್ಲ ಅಣ್ಣ ಎಂದು ಹೆದರಿತು ಹುಡುಗಿ. ನಂತರ ಮೌಲ್ಯ ಕಡೆ ನೋಡಿ, ಬೇಬಿ ಎಷ್ಟು ರೆಸ್ಟ್ ಬೇಕಾದರೂ ಇವತ್ತೇ ತಗೊಂಡ್ಬಿಡು, ನಿಂಗಿನ ರೆಸ್ಟ್ ಸಿಗೋದೇ ಇಲ್ಲ ಎಂದು ಅವನ ರೂಮಿಗೆ ಹೋದ. ಆತ ರೂಮಿಗೆ ಹೋದ ಕೂಡಲೇ ತನ್ನಲ್ಲೇ ತಡೆ ಹಿಡಿದಿದ್ದ ಅಳುವನ್ನು ಹೊರಗಾಕಿ ಜೋರಾಗಿ ಅಳ್ತಾಳೆ ಮೌಲ್ಯ. ಈ ಹಿಂದೆ ಅವಳು ಆ ಮನೆಯಲ್ಲಿ ಈ ರೀತಿ ದುಃಖದಿಂದ ಅತ್ತಿದ್ದು ವೇದಿಕಾ ನೋಡೇ ಇರಲಿಲ್ಲ. ಈಗ ಇಷ್ಟು ಬದಲಾಗಿರೋ ಮೌಲ್ಯನ ಕಂಡು ಅವಳಿಗೂ ಅಳು ಬಂದಿತ್ತು. ಅದಕ್ಕೆ ಅಳ್ಬೇಡಿ ಅಣ್ಣ, ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ? ನೀವು ನಿಮ್ಮ ತವರಿಗೆ ರೆಸ್ಟ್ ಮಾಡೋಕೆ ತಾನೇ ಹೋಗಿದ್ದಿತ್ತು, ಮತ್ತೆ ಯಾಕೆ ಅಳ್ತಿದ್ದೀರಾ ಎಂದು ಕೇಳಿದಾಗ, ಅಂದರೆ ನನ್ನ ವೃಷಭ್ ದೂರ ಇಟ್ಟಿದ್ದು ಯಾರಿಗೂ ಹೇಳಿಲ್ವಾ ಎಂದು ಕೇಳಿದ್ಲು ಮೌಲ್ಯ. ಏನು, ವೃಷಭಣ್ಣ ನಿಮ್ಮನ್ನು ದೂರ ಇಟ್ಟಿದ್ರಾ? ಯಾಕೆ ಎಂದು ತಲೆಗೀರಿದವಳು ಮತ್ತೆ ಮಂಕಾಗಿ, ಚುಕ್ಕಿ ವಿಚಾರಕ್ಕ ಎಂದು ಬೇಸರದಿಂದ ಕೇಳಿದ್ಲು. ಆಗ ಮೌಲ್ಯಗೆ ಇನ್ನಷ್ಟು ನೋವಾಯಿತು. ವೇದಿಕಾ, ನೀನಾದರೂ ನನ್ನ ಮಾತು ಕೇಳ್ತೀಯಾ? ಚುಕ್ಕಿ ನಾನೇನು ಮಾಡಿಲ್ಲ, ಚುಕ್ಕಿನ ನಾನು ಕೊಲಿಸಿಲ್ಲ, ಚುಕ್ಕಿಗೆ ನಾನು ಎಂದು ಆಕೆ ಇನ್ನೇನೋ ಹೇಳೋ ಮುನ್ನವೇ ಮೇಲೆ ರೂಮಿಂದ ನಿಂತು ನೋಡ್ತಾ, ಮೌಲ್ಯ ರೂಮಿಗೆ ಬಾ, ಈ ಮನೇಲಿ ಯಾರೂ 1 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಜೊತೆ ನಿಂತು ಮಾತಾಡೋದು ನಾನು ನೋಡಬಾರ್ದು ಎಂದು ಕರೆದನು ವೃಷಭ್. ತಕ್ಷಣ ಅಲ್ಲಿಂದ ಓಡಿದ್ಲು. ಅಂದರೆ ಅದಕ್ಕೆ ಚುಕ್ಕಿಗೆ ಏನೂ ಮಾಡಿಲ್ವಾ ಎನ್ನುವ ಹಾಗೆ ಅನುಮಾನಿಸಿ ನೋಡಿದ್ಲು ವೇದಿಕಾ. ಇತ್ತ ಹೈದರಾಬಾದ್ನಲ್ಲಿ ಸ್ವಲ್ಪ ತಿನ್ನು ಚಿಂಟು ಎಂದು ಶ್ರೇಯಾ ತಿಂಡಿ ಮಾಡಿಸಲು ಮಗನ ಮುಂದೆ ಇಡ್ಲಿ ಹಿಡಿದು ಕೂತಿದ್ಲು. ಆದರೆ ಅವನು ತಿಂತಿಲ್ಲ. ನನಗೆ ಚಿಕ್ಕಿ ಬೇಕು, ಚಿಕ್ಕಿ ಬೇಕು ಎಂದು ಒಂದೇ ಸಮನೆ ಹಠ ಮಾಡ್ತಿದ್ದಾನೆ. ಗಂಡ ಬಿಟ್ಟು ಹೋದ ಎನ್ನೋ ಚಿಂತೆಯಲ್ಲಿ ಶ್ರೇಯಾ ಮಗನ ಕಡೆಗೆ ಗಮನ ಹರಿಸದೇ ಇದ್ದಾಗೆಲ್ಲ ಮೌಲ್ಯ ಚಿಂಟುನ ನೋಡ್ಕೊಳ್ತಾ ಇದ್ಲು. ಹೀಗಾಗಿ ಅಮ್ಮನಿಗಿಂತ ಚಿಕ್ಕಮ್ಮನ ಮೇಲೆ ತುಂಬ ಬಾಂಧವ್ಯ ಬೆಳೆಸ್ಕೊಂಡಿದ್ದ ಚಿಂಟು ಅಲಿಯಾಸ್ ಆಯುಷ್, ನಿಮ್ಮ ಚಿಕ್ಕಿ ಎಲ್ಲಿಗೋ ಹೋಗಿದ್ದಾಳೆ ಕಣೋ, ಸ್ವಲ್ಪ ತಿನ್ನು ಚಿಂಟು ಎಂದು ಪ್ರೀತಿಯಿಂದ ಹೇಳಿದ್ಲು. ಗದರಿ ಹೇಳಿದ್ಲು. ಯಾವುದಕ್ಕೂ ಆಯುಷ್ ಬಗ್ಲಿಲ್ಲ. ಹೀಗಾಗಿ ಅವನ ಅಜ್ಜಿ ವಿಡಿಯೋ ಕಾಲ್ ಮಾಡಿ ಆದರೂ ಮಾತಾಡಿಸೋಣ ಎಂದು ಕರೆ ಮಾಡ್ತಾರೆ ಮೌಲ್ಯಗೆ. ಆದರೆ ಆ ಕರೆ ಸ್ವೀಕರಿಸೋಕೆ ಮೌಲ್ಯ ಬಳಿ ಮೊಬೈಲ್ ಇಲ್ಲ ಈಗ. ಹೀಗಾಗಿ ಸ್ವಿಚ್ ಆಫ್ ಬಂದಿತ್ತು. ಮಂಗಳಾಗೆ ಗಾಬರಿ ಆಯಿತು. ಇದೇಕೆ ಮಗಳು ಫೋನ್ ತೆಗಿತಿಲ್ಲ? ನಿನ್ನೆ ರಾತ್ರಿ ಕೂಡ ಗಾಬರಿಯಲ್ಲಿದ್ಲು. ಆ ವೃಷಭ್ ಏನಾದರೂ ಮಾಡಿದ್ನ? ಹೆದರಿ ಗಂಡನ ಬಳಿ ಹೇಳಿದಾಗ ಅವರು ಲೆಕ್ಕಿಸಲಿಲ್ಲ. ಓದಲು ಬೆಂಗಳೂರಿಗೆ ಸೇರಿದ ಮೌಲ್ಯ ಕೊಂಚ ಜಂಬದ ಹುಡುಗಿಯಾಗಿ ತಯಾರಾಗಿದ್ಲು. ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಂಡು ತಾನು ಬೆಳೆದು ಬಂದ ಹಾದಿ ಮರ್ತ್ಬಿಟ್ಟಿದ್ಲು. ಸೋಮನಹಳ್ಳಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗುರುಮೂರ್ತಿ ಇಡೀ ಊರಿಗೆ ಒಳ್ಳೆ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ರು. ಅತಿಯಾಗಿ ಆಸ್ತಿ ಮಾಡಿಲ್ಲದಿದ್ರೂ ಸಹಾಯ ಹಸ್ತ ಚಾಚುವ ಮಟ್ಟಕ್ಕೆ ಚೆನ್ನಾಗಿದ್ದವರು. ಆದರೆ ವಿಧಿ ಮೊದಲ ಮಗಳ ಬದುಕಲ್ಲಿ ಅಲೆ ತರಿಸಿತು, 2ನೇ ಮಗಳ ಬದುಕಲ್ಲಿ ಸುನಾಮಿಯನ್ನೇ ತರಿಸಿತ್ತು. ಹೀಗಾಗಿ ಎಲ್ಲ ಕಳ್ಕೊಂಡು ಗುರುಮೂರ್ತಿ ಮೊಮ್ಮಗನ ಜೀವ ಉಳಿಸೋಕೆ ಎಷ್ಟೆಲ್ಲ ಪರದಾಡುವ ಹಾಗಾಯಿತು. ಎಲ್ಲದಕ್ಕೂ ಮೂಲ ಮೌಲ್ಯ ಎನ್ನುವ ವಿಚಾರ ಅವರನ್ನ ಕಲ್ಲು ಮಾಡಿಬಿಟ್ಟಿದೆ. ಅದಕ್ಕೆ ಯಾವ ಭಾವನೆ ತೋರದೆ ಸುಮ್ಮನಾದ್ರು ಗುರುಮೂರ್ತಿ. ಹಾಗೆ ಮೊಮ್ಮಗನ ಬಳಿ ಬಂದು, ಚಿಂಟು ಪುಟ್ಟ, ನಿಮ್ಮ ಚಿಕ್ಕಿ ಕೆಲಸ ಅಂತ ಊರಿಗೆ ಹೋಗಿದ್ದಾಳೆ, ಹೇಗೆ ಬರ್ತಾಳೆ ಬಿಡು, ಬಂದಾಗ ಮಾತಾಡಿವಂತೆ. ಈಗ ಇಡ್ಲಿ ತಿನ್ನು ಕಂದ, ಆ ಮಾಡು, ಜಾಣ ಮರಿ ಅಲ್ವಾ ನೀನು, ಈ ತಾತನ ಮುದ್ದು ಮೊಮ್ಮಗ ಅಲ್ವಾ ಪುಟ್ಟ ಎಂದು ಕೆನ್ನೆ ಸವರಿದ್ರು. ಆದರೂ ಅವನು ಬೇಡ ಬೇಡ ಎನ್ನುವ ಹಾಗೆ ತಲೆ ಆಡಿಸ್ದ.
ನಿನ್ನೆಯಿಂದ ಏನೂ ತಿಂದಿಲ್ಲ ಮಗನೆ. ನೀನು ತಿಂದಿಲ್ಲ ಅಂದರೆ ತಾತ ಉಪವಾಸ ಇರ್ತಾರೆ, ಇರ್ಲಿನ ಮಗನೆ ಎಂದು ಕೇಳಿದಾಗ ಬುಡ್ಡಾಗಿದ್ದ ದುಂಡು ಕೆನ್ನೆಯ ಚಿಂಟು ಸುಮ್ಮನೆ ಕುಳಿತ. ಮೊಮ್ಮಗನ ಮುಂದೆ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆ ಹಸಿತಿದೆ ಎಂದು ನಾಟಕವಾಡಿದಾಗ ಅಪ್ಪ ತಿಂಡಿ ಮಾಡಿ ಎಂದು ಶ್ರೇಯ ತಿಂಡಿ ಕೊಟ್ಲು. ಇಲ್ಲ ಮಗಳೇ, ನನ್ನ ಮೊಮ್ಮಗ ತಿಂದೆ ನಾನು ತಿನ್ನಲ್ಲ, ಅವನು ತಿಂದರೆ ನಾನು ತಿಂತೀನಿ, ಇಲ್ಲ ಉಪವಾಸ ಸಾಯ್ತೀನಿ ಎಂದು ಮತ್ತೆ ಹೊಟ್ಟೆ ಹಿಡಿದು ಅಮ್ಮ ನೋವು ಆಗ್ತಿಲ್ಲ, ಹಸುವು ಎಂದು ನಾಟಕ ಮಾಡಲು ಪುಟಾಣಿ ಕರಗಿ ತಾತ ತಿಂತೀನಿ, ನೀವು ತಿನ್ನಿ ಎಂದ. ಅವನಿಗೆ ಇನ್ನೂ 5 ವರ್ಷ ಅಷ್ಟೆ. ಅದು ತುಂಬ ಬೇಗ ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋ ಬುದ್ಧಿವಂತ. ಆಯಿತು ಮಗನೇ, ನಾನು ಹಿಂಗೆ ತಿನ್ನಿಸ್ತೀನಿ, ನೀನು ನಂಗೆ ತಿನ್ನಿಸ್ತೀಯಾ ಎಂದು ಕೇಳಿದ್ರು. ಎಂದು ಅವನು ತಿಂದು ಅವರಿಗೂ ತಿನ್ನಿಸಿದ ಚಿಂಟು. ಇಬ್ರು ತಿಂಡಿ ಮಾಡುವಾಗ ಮಂಗಳ ಮಾತ ಕಣ್ಣೀರಾಗ್ತಾ ಮಗಳು ಮೌಲ್ಯ ಬಗ್ಗೆ ಓದಾಡ್ತಿದ್ರು. ಅಮ್ಮನ ಬಳಿ ಬರುವ ಶ್ರೇಯ, ಅಮ್ಮ ಮೌಲ್ಯ ನನ್ನ ಹಾಗೆ ದಡ್ಡಿನ, ಅವಳು ಬ್ಯುಸಿ ಇರ್ತಾಳೆ, ಆಮೇಲೆ ಫೋನ್ ಮಾಡೋಣ ಬಿಡಮ್ಮ ಎಂದು ಸಮಾಧಾನ ಮಾಡಿದಾಗ ಋಷಭ್ ಕೋಪದಲ್ಲಿ ಏನು ಮಾಡ್ತಾನೋ ಅನ್ನೋದೇ ಭಯ ಕಣೆ ಎಂದು ಮತ್ತೆ ಅಲ್ಲೇ ಗೋಡೆ ಮೇಲಿದ್ದ ವಿನಾಯಕನ ಕಡೆ ನೋಡಿ ಕೈ ಮುಗಿದ್ರು. ಅಷ್ಟರಲ್ಲಿ ಡಾಕ್ಟರ್ ಬಂದು ಚಿಂಟುನ ಡಿಸ್ಚಾರ್ಜ್ ಮಾಡ್ತೀವಿ, ಸಂಜೆ ಕರ್ಕೊಂಡು ಹೋಗಿ ಎಂದು ಹೋಗಿದ್ರು. ಸಂಜೆ ಆವರಿಸಿತ್ತು. ಆ ರೂಮ್ನಲ್ಲಿ ಋಷಭ್ ಜೊತೆಗೆ ಕಳೆದ ರಸಗಳಿಗೆಯನ್ನ ಕೆಲ ನಿಮಿಷ ನೆನೆದ್ಲು ಮೌಲ್ಯ. ಬಿಟ್ಟು ಬಿಡದ ನೆನಪು ಮರೆಯಲು ಸ್ನಾನಕ್ಕೆ ಹೋದ್ಲು. ಸ್ನಾನ ಮಾಡಿ ತಲೆ ಒರೆಸ್ಕೊಳ್ತಿದ್ದವಳಿಗೆ ತಲೆಯಲ್ಲಿ ಒಂದು ಸಂಶಯ ಇದ್ದೇ ಇದೆ. ಅದನ್ನೇ ಆಲೋಚನೆ ಮಾಡ್ತಿದ್ದಾಳೆ ಮೌಲ್ಯ. ನಾನಾಗ ವೃಷಭ್ ಜೊತೆಗೆ ಸಂಸಾರ ಮಾಡೋಕೆ ಪೂರ್ತಿಯಾಗಿ ತಯಾರಾಗಿದ್ದೆ, ಆದರೆ ಅದೆಲ್ಲ ಹೇಗಾಯಿತು? ಹೋಗ್ಲಿ, ಹೀಗಾಗಿದೆ ಅಂತ ವೃಷಭ್ಗೆ ಹೇಳ್ದವ್ರು ಯಾರು? ಅವನಿಗೆ ಹೇಗೆ ಗೊತ್ತಾಯಿತು ನಾನು ಆಸ್ಪತ್ರೆಯಲ್ಲಿದ್ದೆ ಅಂತ? ಮನೆಯಲ್ಲಿ ಯಾರೂ ಇರಲಿಲ್ಲ, ಗೊತ್ತಿದ್ದವರು ಅಂತ ಯಾರೊಬ್ಬರು ನನ್ನ ಜೊತೆಗೂ ಇರಲಿಲ್ಲ. ಅದೇ ಹೇಗೆ ವೃಷಭ್ ಈ ವಿಚಾರ ತಿಳಿದು ಅಲ್ಲಿಗೆ ಬಂದರು ಎಂದು ತನ್ನಲ್ಲೇ ಮಾತಾಡ್ಕೊಳ್ತಾ, ಇಲ್ಲ, ಏನೇ ಇದ್ರೂ ಇವತ್ತು ನೇರವಾಗಿ ಮಾತಾಡಿ ಬಗೆಹರಿಸ್ಕೊಳ್ಬೇಕು. ನಾನು ಹೆದರ್ತಾ ಹೀಗೆ ಇದ್ದರೆ ಸತ್ಯ ಗೊತ್ತಾಗೋದೇ ಇಲ್ಲ. ಎಸ್ ಮೌಲ್ಯ, ಗೋ ಆ್ಯಂಡ್ ಗೆಟ್ ಆನ್ಸರ್ ಫ್ರಮ್ ಹಿಮ್ ಎಂದು ಹಿಂದಿನ ಮೌಲ್ಯಳ ರೀತಿ ಧೈರ್ಯವಾಗಿ ಅವನನ್ನು ಹುಡುಕಿ ಬಂದ್ಲು. ಋಷಭ್ ಕಾಣಿಸ್ಲಿಲ್ಲ. ಎಲ್ಲೋಗಿರಬಹುದು ಎಂದು ಆಲೋಚಿಸುವಾಗ ತಲೆಯಲ್ಲಿ ಅವನ ಟೆಂಪರೇಚರ್ ಕಂಟ್ರೋಲ್ ಮಾಡುವ ಸ್ವಿಮ್ಮಿಂಗ್ ಪೂಲ್ ನೆನಪಾಯಿತು. ಅಲ್ಲಿಗೆ ಬಂದ್ಲು. ಮುಖದಲ್ಲಿ ಕೋಪವಿದ್ದಂತೆ ಹುಬ್ಬು ಬೆಸೆದುಕೊಂಡು ದಂಡಿಸಿ ರೂಪ ನೀಡಿದ್ದ ದೇಹದ ಶೇಪು ತೋರುವ ಬ್ಲ್ಯಾಕ್ ಬನೀನ್ ಹಾಗೂ ಬ್ಲ್ಯಾಕ್ ನೈಟ್ ಪ್ಯಾಂಟ್ ಧರಿಸಿ ಈಜುತ್ತಿದ್ದ. ಸಾಮಾನ್ಯವಾಗಿ ಋಷಭ್ ಏನಾದರೂ ಯೋಚನೆ ಮಾಡುವ ಹಾಗಿದ್ರೆ ಸ್ವಿಮ್ ಮಾಡ್ತಾನೆ ಎನ್ನುವ ಗುಟ್ಟು ಮೌಲ್ಯಗೆ ಗೊತ್ತಿತ್ತು. ಈಗ ಅವನಿಗೆ ಇರೋ ಯೋಚನೆ ಖಂಡಿತ ತಾನೇ ಅಂತಲೂ ಗೊತ್ತಿತ್ತು. ಅಲ್ಲಿಗೆ ಬಂದು ಅವನೆದುರು ನಿಂತಳು. ನೀರಲ್ಲಿ ಸ್ವಿಮ್ ಮಾಡ್ತಾ ಅವಳ ಕಡೆ ನೋಡ್ತಾ. ಬ್ಲ್ಯಾಕ್ ಕುರ್ತಿ ಹಾಗೂ ಪಟ್ಯಾಲ ಪ್ಯಾಂಟ್ ಧರಿಸಿ ಆಗಷ್ಟೇ ಸ್ನಾನ ಮಾಡಿ ಬಂದದ್ದು ಗೊತ್ತಾಗುವ ಹಾಗೆ ಕಾಣ್ತಿದ್ಲು. ನೀರಲ್ಲಿ ಈಜುತ್ತಲೇ, ಏನ್ ಬೇಬಿ ಇಲ್ಲಿ ತನಕ ಬಂದಿದ್ಯಾ ಎಂದ. ಕೋಪ ಬಂದಾಗ ಮೌಲ್ಯ ಮೇಡಮ್, ಬೇಬಿ ಅನ್ನೋದು ಸಹಜ ಎಂದು ಅರಿತಿದ್ದವಳಿಗೆ ಆಗಲೇ ಇದ್ದಷ್ಟು ಧೈರ್ಯ ಈಗಿಲ್ಲ. ಅವಳ ಕಡೆಯಿಂದ ವಾಯ್ಸ್ ಬಾರದೇ ಇದ್ದಾಗ, ನಿನ್ನೆ ಕಣೆ MP ಎಂದ. ಈ ಹಿಂದೆ ಆತ ಮಾಡರ್ನ್ ಪತ್ನಿ ಅಂತ ಅವಳನ್ನ ಕಾಡ್ತಿದ್ದದ್ದು ಒಂದು ಕ್ಷಣ ನೆನಪಾಯಿತು ಅವಳಿಗೆ. ಅವಳು ಅವನನ್ನ AP ಆದರ್ಶ ಪತಿ ಎಂದು ರೇಗಿಸ್ತಿದ್ದದ್ದು ನೆನಪಾಗಿ ತನ್ನ ಋಷಿ ತನಗೆ ವಾಪಸ್ ಆಗಬಹುದೆನ್ನುವ ಹಾಗೆ ನಗು ನೀಡಬೇಕು ಅವಳ ಮೊಗದ ಮೇಲೆ ಟವಲ್ ಬಿಸಾಡ್ದ. ವಾಸ್ತವಕ್ಕೆ ಮರಳಿದ್ಲು. ಬಾರೆ MP ತಲೆ ಒರೆಸು ಎಂದು ರೆಸ್ಟ್ ಬೆಂಚ್ ಮೇಲೆ ಮೈ ಹಾರಿಸ್ದ. ಕೊಂಚ ನಡುಕವಿತ್ತವಳ ನಡೆಯಲ್ಲಿ. ಅದು ಸಂಭಾಳಿಸಿಕೊಂಡು ಅವನ ಕಡೆಗೆ ಹೆಜ್ಜೆ ಹಾಕಿ ತಲೆ ಒರೆಸಿಕೊಳ್ಳಲು ಆರಂಭಿಸಿದ್ಲು. ಹಾಗೆ ಧೈರ್ಯ ಮಾಡ್ತಾ, ಋಷಿ ಎಂದ್ಲು. ಋಷಿನ ಎನ್ನುವ ಹಾಗೆ ಕಣ್ತೆರೆದು ಅವಳ ಕಡೆ ನೋಡ್ದ. ವೃಷಭ್, ನಾನು ನಿಮ್ಮ ಬಳಿ ಮಾತಾಡಬೇಕಿತ್ತು ಎಂದ್ಲು. ಈ ಮಾತು ಹೇಳೋದಕ್ಕೆ ಸುಮಾರು 10 ನಿಮಿಷ ಕಣ್ಮುಚ್ಚಿ ದೀರ್ಘ ಶ್ವಾಸ ತೆಗೆದುಕೊಂಡು ನಂತರ ಹೇಳಿತ್ತು ಹುಡುಗಿ. ಅಪಾಯಿಂಟ್ಮೆಂಟ್ ತಗೊಂಡು ಹೇಳು ಎಂದ. ನಿಜವಾಗ್ಲೂ ಗಂಡನ ಬಳಿ ಮಾತಾಡೋಕೆ ಅಪಾಯಿಂಟ್ಮೆಂಟ್ ಬೇಕಾ ಎನ್ನುವ ಹಾಗೆ ಕಣ್ಬಿಟ್ಟು ನೋಡ್ತಿದ್ಲು. ತಕ್ಷಣ ಜೋರಾಗಿ ನಕ್ಕು ಎದ್ದು ನಿಂತ. ಅವಳಿಗಿನ್ನೂ ಏನೂ ಅರ್ಥ ಆಗಲಿಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ ಮಾಡರ್ನ್ ಪತ್ನಿ, ಸದ್ಯಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂದ್ಕೊಂಡು ಮಾತಾಡು ಎಂದ. ಮತ್ತೆ ಬೆದರುತ್ತಾ, ಋಷಭ್, ಅದು ನಾನವತ್ತು ಎಂದು ವಿಚಾರ ಹೇಳುವಾಗ ಸುಮ್ಮನೆ ಕೈ ಕಟ್ಕೊಂಡು ನೋಡ್ತಿದ್ದ. ಆಸ್ಪತ್ರೆಯಲ್ಲಿ ಇದ್ದಿದ್ದು ಎಂದು ತೊದಲುವಾಗ, ಆಮೇಲೆ ಎಂದ. ಭಯ ಬಂದರೂ ತಡ್ಕೊಂಡು, ನಿಮಗೆ ಯಾರು ವಿಚಾರ ತಿಳಿಸಿದ್ರು ಎಂದು ಪ್ರಶ್ನಿಸಿದ್ಲು. ಯಾಕೆ ಯಾರೂ ಹೇಳಿಲ್ಲ ಅಂತ ನನ್ನ ಅಪ್ಪ ಬದಲು ಬೆಪ್ಪ ಮಾಡಬೇಕು ಅಂದ್ಕೊಂಡಿದ್ದ ಎಂದ ಹಲ್ಲು ಮಸಿದು. ಅವಳಿಗೀಗ ಭಯ ಆವರಿಸ್ತು. ಇಲ್ಲ ವೃಷಭ್, ನಾನು ಸತ್ಯ ಹೇಳ್ತಿದ್ದೆ ಆದರೆ ಎಂದು ರಾಗ ತೆಗೆಯುವಾಗ, ಆದರೆ ಏನು ಬೇಗ ಹೇಳು. ವೃಷಭ್ ನಿನ್ನಂಥ ಬುದ್ಧಿವಂತರ ಜೊತೆಗೆ ಹೆಚ್ಚು ಹೊತ್ತು ಮಾತಾಡೋಕೆ ಇಷ್ಟಪಡಲ್ಲ ಎಂದ. ನೀವಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ರು ಅಂತ ಪೂರ್ತಿಯಾಗಿ ನಂಗೆ ಹೇಳಿ, ನಾನು ಅವರನ್ನು ಎಂದು ಮಾತು ಪೂರ್ತಿ ಮಾಡುವ ಮುಂಚೆಯೇ ಅವಳ ಕುತ್ತಿಗೆಗೆ ಕೈ ಹಾಕಿ ಪೂಲ್ ತುದಿಗೆ ಎಳೆದುಕೊಂಡು ಹೋದವನು, ಪೂರ್ತಿಯಾಗಿ ತಿಳಿದು ಇನ್ನು ಯಾರನ್ನು ಕೊಲ್ಲಬೇಕು ಅಂದ್ಕೊಂಡಿದ್ಯಾ ರಾಕ್ಷಸಿ? ನನ್ನ ಕನಸಿನ ಚುಕ್ಕಿ ನಮ್ಮ ಮಗುನ ಕೊಂದಿದ್ದು ಸಾಲಿಲ್ವಾ? ಇನ್ನು ಪ್ರಪಂಚಕ್ಕೆ ಬಾರದ ಮಗುನ ತನ್ನ ಗ್ಲಾಮರ್ ಉಳಿಸ್ಕೊಳ್ಳೋಕೆ ಅಬೋಷನ್ ಮಾಡಿಸೋಕೆ ಹೇಗೆ ಮನಸ್ಸಾಯಿತು ನಿನಗೆ? ಒಂದು ಮಗುಗೆ ಜನ್ಮ ಕೊಡೋದು ಅಂದರೆ ಎಂಥ ಭಾಗ್ಯ ಅಂತ ಗೊತ್ತೇನೆ ನಿನಗೆ? ಅನ್ಯಾಯವಾಗಿ ನನ್ನ ಮಗುನ ಕೊಂದ್ಬಿಟ್ಟಲ್ಲ, ಅದೆಷ್ಟು
ಎಷ್ಟು ನರಡ್ತು ಅಂತ ಗೊತ್ತಾ ನಿನಗೆ ಎಂದು ಅವಳ ಕುತ್ತಿಗೆಯನ್ನು ಒತ್ತಿದ. ಅವಳಿಗೀಗ ಉಸಿರಾಡೋಕೆ ಆಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ, ಕಡೆ ಪಕ್ಷ ಅವನನ್ನು ನೋಡಲು ಆಗ್ತಿಲ್ಲ. ನನ್ನ ಮಗು ಸಾಯೋವಾಗ ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ತೋರಿಸ್ಲಾ ಎಂದವನು ಅವಳನ್ನು ನೀರಿಗೆ ತಳ್ಳುವ ಹಾಗೆ ಕೈಬಿಟ್ಟ. ಅವಳಿಗೆ ಸ್ವಿಮ್ ಬರೋದಿಲ್ಲ. ಕೈ ಬಿಟ್ಟವನ ಪರಿಗೆ ಹೆದರಿ ಎಂದು ಚೀರಿದ್ಲು. ತಕ್ಷಣ ಕೈ ಹಿಡಿದ. ಇನ್ನು ಅವಳು ವಾಲುವ ಸ್ಥಿತಿಯಲ್ಲೇ ಇದ್ದಾಳೆ. ಬಿಟ್ರೆ ಎನ್ನುವ ಭಯ ಅವಳ ಕಣ್ಣಲ್ಲಿತ್ತು. ಭಯ ಆಗ್ತಿದ್ಯಾ? ಮಾಡರ್ನ್ ಪತ್ನಿ ರೀತಿ ಮಾಡರ್ನ್ ತಾಯಿ ಆಗ್ತೀಯ ಅಂತ ಕನಸ್ಕೊಂಡಿದ್ದೆ. ಆದರೆ ನೀನು ತಾಯಿ ಅಲ್ಲ, ಕ್ರೂರಿ ಅಂತ ಪ್ರೂವ್ ಮಾಡಿಬಿಟ್ಟೆ. ನನ್ನಿನ್ನ ಯಾವತ್ತಿಗೂ ಕ್ಷಮಿಸಲ್ಲ ಮೌಲ್ಯ. ನಿನ್ನ ಯಾವತ್ತಿಗೂ ಹೆಂಡತಿ ಅಂತ ಒಪ್ಪಲ್ಲ. ಹೋಗಿರೋ ನನ್ನ ಚುಕ್ಕಿ ಸುಮ್ಮನೆ ಹೋಗಿಲ್ಲ. ನಿನ್ನ ಮೇಲೆ ನನಗಿದ್ದ ಪ್ರೀತಿನೂ ಹೊತ್ಕೊಂಡು ಹೋಗಿದ್ದಾಳೆ. ಐ ಹೇಟ್ ಯು ಮೌಲ್ಯ, ಐ ಹೇಟ್ ಯು ಎನ್ನುತ್ತಾ ಕೈ ಬಿಟ್ಬಿಟ್ಟಿದ್ದ ವೃಷಭ್. ಋಷಿ ಎಂದು ಚೀರಿ ನೀರೊಳಗೆ ಬಿದ್ದಳು. ಈಜು ಬಾರದೆ ಮುಳುಗೇಳ್ತಿದ್ಲು. ಅದೇ ಲೆಕ್ಕಿಸದೆ ನಗುತ್ತಾ, ಹೌ ಇಸ್ ಜೋಶಂಬಿ, ಯಮಲೋಕಕ್ಕೆ ದಾರಿ ಕಾಣಿಸ್ತಿದ್ಯಾ ಎಂದು ಗೇಲಿ ಮಾಡ್ತಾ ನಿಂತಿದ್ದ ವೃಷಭ್. ಮುಂದೆ ಕಾಪಾಡ್ತಾನೆ ಅನ್ಸುತ್ತಾ? ಈ ಕತೆ ಹೇಗೆ ಅನ್ನಿಸ್ತಿದೆ? ಈಗಿನ್ನು ಸ್ಟೋರಿ ಶುರುವಾಗ್ತಿದೆ. ಸದ್ಯಕ್ಕೆ ವೃಷಭ್ ದ್ವೇಷಕ್ಕೆ ಕಾರಣ ಗೊತ್ತಾಯ್ತಲ್ವಾ? ಇನ್ನು ಅಸಲಿ ಸತ್ಯಗಳನ್ನು ಭೇದಿಸುತ್ತಾ ಮೌಲ್ಯ ತನ್ನ ಆದರ್ಶ ಪತಿಯ ಸುಡುವ ಹೃದಯ ಸೇರೋದು ನೋಡೋಣ. ಇನ್ನೊಂದು ಜೋಡಿ ಅತಿ ಶೀಘ್ರದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.